ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಬಳೆಯ ಸಂದೇಶ. ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬಂದು ಪೌರಸನ ಜೊತೆ ಯುದ್ಧ ಆಡಿ ವಾಪಸ್ ಹೋಗುವಾಗಿನ ಸಂದರ್ಭ, ದಂಡನೀಸ್ ಅಂತಕ್ಕಂಥ ಒಬ್ಬ ಸನ್ಯಾಸಿ ಲಂಗೋಟಿ ಮೇಲೆ ನದಿ ದಂಡಿಗೆ ಉಸ್ಕಿನ ಮೇಲೆ ಹಾಯಾಗಿ ಮಲಗಿದ್ದ. ಅಲೆಕ್ಸಾಂಡರ್ ಹೋಗ್ತಾ ಇದ್ದ, ನೋಡಿದ ಆ ಸನ್ಯಾಸಿ ತೇಜ ಮುಖದ ಮೇಲೆದಿದ್ದು, ಇಂಥ ಒಬ್ಬ ಜ್ಞಾನಿ ಇದ್ದಾನ, ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು, ಗ್ರೀಕ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು, ನಾನು ದುಡ್ಡು ಗಳಿಸಿದ್ದಾಯಿತು, ವಜ್ರ ವೈಡೂರ್ಯ ಎಲ್ಲ ಆಯಿತು, ಜ್ಞಾನ ಸಹಿತ ಒಯ್ಬೇಕು, ಈತನ ಹತ್ರ ಜ್ಞಾನ ಬಹಳ ಕಾಣಿಸ್ತದೆ ಅಂಥೇಳಿ ಹೇಳಿ ಕಳಿಸಿದ. ಅವ್ರ ಸೈನಿಕರಿಗೆ ಹೋಗಿ ಕರ್ಕೊಂಡು ಬಾತಾಗ, ಅಲೆಕ್ಸಾಂಡರ್ ಕರೀತಾ ಇದ್ದಾನಂತ ಹೇಳು, ಬಾ ಅಂತ ಹೇಳು. ಹೋಗಿ ಆ ದಂಡನಿಸಿಗೆ ಹೇಳಿದರು, ನಿಮಗೆ ರಾಜ ಕರೀತಾ ಇದ್ದಾನ, ನನ್ನದೇನು ಕೆಲಸ ಇಲ್ಲ, ಬರೋದಿಲ್ಲ ಅಂತ ಹೇಳೋಣ. ಇಲ್ಲ, ಅಲೆಕ್ಸಾಂಡರ್ ಕರೀತಾ ಇದ್ದಾನೆ, ಅಲೆಕ್ಸಾಂಡರ್ ಕರೆದ್ರು ಬರ್ದಲ್ಲ, ಯಾರು ಕರೆದ್ರು ಬರ್ದಲ್ಲ, ಹೇಳು ಅಂತ ಹೇಳ್ತಾರೆ. ಅಲೆಕ್ಸಾಂಡರ್ಗೆ ಒಂದು ರೀತಿ ಬೇಜಾರು, ತಾನೇ ಹೋಗ್ತಾನೆ. ನಾನು ಅಲೆಕ್ಸಾಂಡರ್ ಇದ್ದೀನಿ, ಜಗತ್ತಿನ ರಾಜ, ಗೆದ್ದಿದ್ದೀನಿ ಎಲ್ಲ ದೇಶಗಳನ್ನು, ನೀವು ನಮ್ಮ ದೇಶಕ್ಕೆ ಬರಬೇಕು, ಗ್ರೀಕ್ ದೇಶಕ್ಕೆ, ನಿಮ್ಮ ತತ್ವಜ್ಞಾನ ನಮಗೂ ಹೇಳಬೇಕು. ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ನಿಮ್ಗೆ ಎಷ್ಟು ದುಡ್ಡು ಬೇಕು, ಎಷ್ಟು ಹಣ ಸಂಪತ್ತು ಬೇಕು ಕೇಳ್ರೆ ನಾನು ಕೊಡ್ತೀನಿ, ಭಿಕಾರಿ ನೀನೇನು ಕೊಡ್ತಿದ್ದೆ ಅಂತ ಆತ ನಗ್ತಾನ. ಭಿಕಾರಿ ಅಂತಾನೆ. ಅಲೆಕ್ಸಾಂಡ್ರಿಗೆ ಸಿಟ್ಟು ಬರ್ತದೆ ಸ್ವಲ್ಪ. ನೋಡು, ನನ್ನ ಹತ್ರ ಸಂಪತ್ತು ಐಶ್ವರ್ಯ ಎಷ್ಟದ, ನಾನು ಒಂದೇ ಇದ್ರ ಮೇಲೆ ನೀನು ರುಂಡ ಹಾರಿಸಬಲ್ಲೆ ಅಂತ. ಅದು ಒಂದೇ ಕೆಲಸ ನಿನಗೆ ಬರ್ತಕ್ಕಂಥದ್ದು, ಬೇರೆ ಏನೂ ಬರೋದಿಲ್ಲ, ನೀನು ಭಿಕಾರಿ ಇದ್ದಿ. ಅಲೆಕ್ಸಾಂಡ್ರ್ ಕೇಳ್ತಾನೆ, ನನ್ನ ಭಿಕಾರಿ ಅಂತ ಹೇಗಂದ್ರಿ ನೀವು, ಏನು ಕಾರಣವಾಗಿ ನನ್ನ ಭಿಕಾರಿ ಅಂದ್ರಿ? ನಾನು ಸಂಪತ್ತು ಐಶ್ವರ್ಯ ವಜ್ರ ವೈಡೂರ್ಯ ಬಂಗಾರ ನೋಡ್ರಿ ಹಿಂದೊಮ್ಮೆ ತಿರುಗಿ. ಆತ ಆ ದಂಡನೀಸ್ ಹೇಳ್ತಾನ, ನಿನ್ನ ಹತ್ರ ಇಷ್ಟೆಲ್ಲ ಅದ ಸರಿ, ಆದರೆ ನಿನಗೆ ಇನ್ನ ಬೇಕು ಅಂಬದು ಬೇಕುಗಳು ಬಹಳವ ನಿನಗಿನ್ನ. ನಾನು ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಈ ಲಂಗೋಟಿ ಬಿಟ್ರ, ಆದರೆ ನನಗೇನೂ ಬೇಕಾಗಿಲ್ಲ, ನನಗೇನೂ ಬೇಕಾಗಿಲ್ಲ ಎಂಬುದದ. ನಿಮ್ಗೆ ಇಷ್ಟೆಲ್ಲ ಇದ್ದು ನಿನಗೆ ಇನ್ನ ಬೇಕುಗಳವ, ಅದಕ್ಕೆ ನೀನು ಭಿಕಾರಿನ, ನಾನು ಭಿಕಾರಿನ ನೋಡು. ಆಶ್ಚರ್ಯ ಆಗ್ತದೆ. ನಿಮ್ಗೇನು ಬೇಕು ಹೇಳ್ರಿ, ನಾ ಕೊಟ್ಟು ಹೋಗ್ತೀನಿ, ಬರಬೇಡ್ರಿ ಪರವಾಗಿಲ್ಲ, ನಿಮ್ಗೇನು ಬೇಕಿದ್ದು ಹೇಳ್ರಿ, ನಾ ಕೊಟ್ಟು ಹೋಗ್ತೀನಿ. ಏನು ಬೇಡ, ಬಿಸಿಲಿಗೆ ಅಡ್ಡ ನಿಂತಿದ್ದೀನಿ, ನಾ ಬಿಸಿಲು ಕಾಚ್ಕೋತ ಮಲಗಬಹುದು, ಬೆಳಗಿನ ಹೊತ್ತು ಕೂತಿದ್ದೀನಿ, ಪಕ್ಕದಲ್ಲಿ ಸರಿದು ಬಿಡು ಅಂತ ಹೇಳ್ತಾನೆ. ಅವಾಗ ಅಲೆಕ್ಸಾಂಡರ್ ಸರದ, ಧನ್ಯವಾದ, ಥ್ಯಾಂಕ್ಸ್, ಹೋಗ್ಬಾ ಅಂತ ಹೇಳ್ತಾನೆ. ನೋಡ್ರಿ, ಎಂತೆಂಥ ಮಹಾನ್ ಶಕ್ತಿ, ಪವಾಡ ಪುರುಷರು, ಎಂತೆಂಥ ತ್ಯಾಗ ಪುರುಷರು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅದರಲ್ಲಿ ಒಬ್ಬ ದಂಡನೀಸ್ ಅಂತಕ್ಕಂಥವ್ರು ಸಹಿತ. ಅಲೆಕ್ಸಾಂಡರ್ ಈ ಕಥೆ ಮೊದಲು ಕೂಡ ಗೊತ್ತಿರ್ತದೆ. ಆತ ತನ್ನ ದೇಶ ಬಿಟ್ಟು ಬರಕಲ್ಕ ಅರಿಸ್ಟಾಟಲ್ ಅವ್ರ ಗುರುಗಳ ಹತ್ರ ಹೋಗಿರ್ತಾನೆ. 20 ವರ್ಷದ ಯುವಕ, 1,00,000 ಸೈನಿಕರು, ನಾನು ಜಗತ್ತಿನ ಗೆದಿಬೇಕಂತ ಹೋಗಿನಿ, ಗುರುಗಳೇ ಆಶೀರ್ವಾದ ಮಾಡ್ರಿ. ಅವಾಗ ಅರಿಸ್ಟಾಟಲ್ ಹೇಳ್ತಾರೆ, ಏನು ಮಾಡ್ತೀವಿ ಜಗತ್ತಿನ ಗೆದ್ದು? ಇಲ್ಲ, ಅನುಭವಿಸ್ತೀನಿ, ಸಾಧ್ಯ ಇಲ್ಲ, ನಿನಗಷ್ಟು ವಯಸ್ಸು ಇಲ್ಲ, ಅಷ್ಟು ಸಮಯನೂ ಇಲ್ಲ. ಇಲ್ಲಿ ನಾಯಿಗಳ ಮಲಗಿದೆ, ನನ್ನ ಗುಡಿಸಿನಲ್ಲಿ 2-3 ನಾಯಿಗಳು ಮಲಗ್ಯಾವ, ಇನ್ನೂ ಸ್ವಲ್ಪ ಜಾಗ ಉಳಿದಿದೆ, ಮಲ್ಕೋ ಒಂದು ಸ್ವಲ್ಪ ಹೊತ್ತು, ಹಾಯಾಗಿ ನಿದ್ದೆ ಬರ್ತದೆ, ಈ ಕೆಲಸ ಮಾತ್ರ ಮಾಡಬೇಡ ಅಂತ ಹೇಳ್ತಾರೆ. ಅಲೆಕ್ಸಾಂಡರ್ ಕೇಳೋದಿಲ್ಲ, ಬರ್ತಾನ, ಎಲ್ಲ ಜಗತ್ತಿನ ಗೆದ್ದಿತ್ತಾನ. ಹೋಗುವಾಗ, ಇದೆಲ್ಲ ಮೊದಲು ಕೂಡ ಹೇಳಿರ್ಬೋದು ಈ ಕತೆ, ಹೋಗುವಾಗ ಮಧ್ಯದಲ್ಲಿ ಆರೋಗ್ಯ ಕೆಟ್ಟು ಹೋಗಿಬಿಡ್ತದೆ, ಇನ್ನೇನು ಸ್ವಲ್ಪ ಇದರಲ್ಲಿ ಸಾಯ್ತಾನ ಅಂಬಷ್ಟು ಪರಿಸ್ಥಿತಿ. ವೈದ್ಯರೆಲ್ಲರೂ ಬಂದು ಶುಶ್ರೂಷೆ ಮಾಡ್ತಾರೆ, ಏನು ಮಾಡಿದ್ರು ಅವನಿಗೆ ಗುಣ ಆಗ್ತಾ ಇಲ್ಲ. ತಾಯಿ ಮೇಲೆ ಬಹಳ ಪ್ರೇಮ ಅಲೆಕ್ಸಾಂಡರ್. ವೈದ್ಯರಿಗೆ, ತನ್ನ ಸೈನಿಕರಿಗೆ ಹೇಳ್ತಾನ, ನಾನು ಹೇಗಾದರೂ ಮಾಡಿ ನನ್ನ ತಾಯಿ ಹತ್ತಿರ ಕರ್ಕೊಂಡು ಹೋಗ್ರಿ, ನನ್ನ ತಾಯಿನ ನೋಡಬೇಕಾಗ್ಯದ. ಅವ್ರು ಹೇಳ್ತಾರೆ, ಅಷ್ಟು ಸಮಯ ಇಲ್ಲ, ನೀನು ಅಲ್ಲಿಗೆ ಹೋಗೋದ್ರಾಗೆ ಸತ್ತು ಹೋಗ್ತೀಯ ಹಾದ್ಯಾಗ. ಇಲ್ಲ, ನಮ್ಮ ತಾಯಿನ ಕರ್ಕೊಂಡು ಬರ್ರಿ ಜಲ್ದಿ, ಅದೂ ಸಾಧ್ಯ ಇಲ್ಲ, ಅಷ್ಟು ಒಳಗೆ ಇಲ್ಲಿ ಸಾಯ್ತಿದ್ವಿ. ಅವಾಗ ಅಲೆಕ್ಸಾಂಡರ್ಗೆ ಒಂದು ಜ್ಞಾನದ ವಿಷಯ ತಿಳಿತದೆ, ತಮ್ಮ ಗುರುಗಳು ಹೇಳಿದ್ದು, ಇವ್ರು ಹೇಳಿದ್ದು ಎಲ್ಲ ತಿಳಿದು ಆತ ಹೇಳ್ತಾನೆ, ಒಂದು ಕೆಲಸ ಮಾಡ್ರಿ, ನನ್ನ ಹೆಣನ್ನು ವೈದ್ಯರು ಹೊರಬೇಕು, ನಾನು 2 ಕೈಗಳನ್ನು ಖುಲ್ಲ ಇಡಬೇಕು, ನಾನು ಗಳಿಸಿದ ವಜ್ರ ವೈಡೂರನ್ನೆಲ್ಲ ನಾನು ಹೆಣದ ಮೇಲೆ ಚೆಲ್ಲಿ ಬಿಡಬೇಕು, ಇಷ್ಟು ಮಾಡ್ರಿ ಸಾಕು ಅಂತ ಹೇಳ್ತಾರೆ. ಅದೇ ರೀತಿ ಮಾಡ್ತಾರಂತ. ಅಂದ್ರೆ ಅಲೆಕ್ಸಾಂಡರ್ನ ಸಂದೇಶ, ಜಗತ್ತಿನ ಬಾದ್ಶಾ, ಜಗತ್ತಿನ ಗೆದ್ದಂಥ ಶ್ರೀಮಂತ ಖಾಲಿ ಕೈಗಳಿಂದ ಹೋದ. ಯಾರು ವೈದ್ಯರು ನಮಗೆ ಆರೋಗ್ಯ ಕೊಡ್ತಾರೆ, ಉಳಿಸ್ತಾರಂತ ಅಂದ್ಕೊಂಡಿದ್ದೀವೋ ಅವರೇ ಹೆಣನ ಹೊತ್ತರು. ಇದು ಜಗತ್ತಿಗೆ ಒಂದು ಸಂದೇಶ ಸಿಗಲಿ ಅಂಥೇಳಿ ಅಲೆಕ್ಸಾಂಡರ್ ಮಾಡಿದಂಥ ಒಂದು ಇದು ಅಂಥೇಳಿ ಆ ಕಥೆಗಳಲ್ಲಿ ಬರ್ತದೆ. ಈ ಬೇಕುಗಳು, ಕೋರಿಕೆಗಳು ಜಾಸ್ತಿ ಇರಬಾರ್ದು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ.
ಗೀತೆ ಒಳಗೆ ಸೇರಿ ಕಾಮಾದ್ಭವತಿ ಕ್ರೋಧಂ ಕ್ರೋಧೋದ್ಭವತಿ ಸಮೋಹಂ ಸಮೋದ್ಭವತಿ ಬುದ್ಧಿನಾಶೋ ಪ್ರಣಶ್ಯತಿ. ಕಾಮನೆಗಳಿಂದ ಕ್ರೋಧಲಿಂದ ಅವ್ಯಕ್ತನ ಬುದ್ಧಿನಾಶದಿಂದ ಸರ್ವನಾಶ. ಇವೆಲ್ಲ ಆಗ್ತವ ಕಾಮನೆಗಳು, ಕೋರಿಕೆಗಳನ್ನು ಹಿತಮಿತವಾಗಿರಲಿ, ಕಂಟ್ರೋಲ್ದಲ್ಲಿರಲಿ, ಅವಸರಕ್ಕೆ ಇದ್ದಷ್ಟು ಮಾತ್ರ ಇರಲಿ ಅಂಥೇಳಿ ಗೀತೆ ಹೇಳ್ತದೆ. ಬುದ್ಧ ಕೂಡ ಆಶೆಯೇ ದುಃಖಕ್ಕೆ ಮೂಲ ಕಾರಣ. ನಿಮ್ಮ ಎಲ್ಲ ದುಃಖಕ್ಕೆ ಮೂಲ ಕಾರಣ ನಿಮ್ಮ ಕೋರಿಕೆಗಳು, ಆಸೆಗಳು, ಅಪೇಕ್ಷೆಗಳು. ಬೇಕು 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 ಹೀಗಂದ ತಕ್ಷಣ ಯಾವುದನ್ನು ಕೇಳಬೇಡ್ರಿ, ಎಲ್ಲ ಸನ್ಯಾಸ ಭಾವಲಿಂತಿರ್ರಿ, ಏನೂ ಅಪೇಕ್ಷೆ ಮಾಡಬೇಡ್ರಿ, ಆಸೆ ದುಃಖಕ್ಕೆ ಮೂಲ ಕಾರಣ ಅಂಥೇಳಿ ಆಸೆ ಬಿಡಬಾರ್ದು. ಆಸೆ ಇದ್ರ ಜೀವನ, ಆಸೆ ಅಪೇಕ್ಷೆಗಳು ಜೀವನದಲ್ಲಿ ಇರಬೇಕು. ಅದು ಧರ್ಮದ ಚೌಕಟ್ಟಿನಲ್ಲಿ ಇರಬೇಕಂತೇಳಿ ನಮ್ಮ ಶಾಸ್ತ್ರದಲ್ಲಿ ನಾವು ಮನೆ ಮುಂದೆ ಸ್ವಾಸ್ತಿಕ್ ಬರಿತೀವಿ. ಸ್ವಾಸ್ತಿಕದ ಅರ್ಥ ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾವು ಧರ್ಮದಿಂದ ಅರ್ಥವನ್ನು ಗಳಿಸ್ತೀವಿ, ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡ್ಕೊಳ್ತೀವಿ, ನಮ್ಮ ಲಕ್ಷ್ಯ ಮೋಕ್ಷದ ಕಡೆಗೆ ಇರ್ತದ ಅಂಥೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವ. ಆ ರೀತಿ ನಮ್ದಿದ್ರು. ಬಹುತ್ ಕಮಾಯೆ ಹೀರೆ ಮೋತಿ, ಬಹುತ್ ಕಮಾಯೆ ಹೀರೆ ಮೋತಿ, ಕ್ಯಾ ಕರೆ ಯಾರೋ ಕಫನ್ ಕೋ ಜೇಬ್ ನೈ ಹೋತಿ ಅಂತೇಳಿ ಒಂದು ಹಿಂದಿ ಒಳಗೆ ಸಾಮ್ಯತ. ಅಂದರೆ ಎಷ್ಟು ಗಳಿಸಿವಿ ಏನು ಮಾಡ್ಬೇಕು? ಕಫನ್ ಅಂದ್ರೆ ನಮ್ಮ ಮೇಲೆ ಸತ್ತಾಗ ಹೊಚ್ಚ ಬಟ್ಟೆ, ಅದಕ್ಕೆ ಕಿಶೆ ಇರೋದಿಲ್ಲ. ಹೇಗೆ ಒಯ್ಯೋಣ, ಎಲ್ಲಿಗೆ ಒಯ್ಯೋಣ ಆ ರೊಕ್ಕ? ಅದಕ್ಕೋಸ್ಕರ ಧರ್ಮದಿಂದ ಅರ್ಥವನ್ನು ಗಳಿಸಿ ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡಿಕೊಡ್ರಿ, ಮೋಕ್ಷದ ಕಡೆ ಲಕ್ಷ್ಯ ಇರಲಿ ಅಂಥೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವ. ನಮ್ಮ ಶಾಸ್ತ್ರದಲ್ಲಿ ದುಡ್ಡು ಗಳಿಸ್ಲಿಕ್ಕೆ ವಿರೋಧ ಇಲ್ಲ, ಅದಕ್ಕೆ ಧರ್ಮದ ಕಟ್ಟಳೆ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ದುಡ್ಡು, ನಮ್ಮ ಮನೆಗೆ ಬರ್ತಕ್ಕಂಥ ದುಡ್ಡು ಇನ್ನೊಬ್ಬರು ಕಣ್ಣೀರಿಂದ ಬರಬಾರ್ದು, ಇನ್ನೊಬ್ಬರು ದುಃಖದ ಬರಬಾರ್ದು. ನಮ್ಮ ಮೆಹನತ್ತು, ನಾವು ಶ್ರಮಪಟ್ಟಿದ್ದು ಇರಬೇಕು. ನಾವು ಊಟ ಮಾಡೋಕಲ್ಕ ಪ್ರತಿನಿತ್ಯ ನೋಡಬೇಕು, ಈ ಅನ್ನ ಏನಿದೆ ನಾನು ಊಟ ಮಾಡ್ತಾ ಇದ್ದೀನಿ, ಅದು ಇನ್ನೊಬ್ಬರು ಕಣ್ಣೀರ್ಲಿಂದ ಗಳಿಸಿದ್ದ, ಇನ್ನೊಬ್ಬರು ಮೋಸ ಮಾಡಿ ಗಳಿಸಿದ್ದ, ಅಥವಾ ನಾನು ನನ್ನ ಬೆವರಿಂದ ಗಳಿಸಿದ್ದ ಅಂಥೇಳಿ ನೋಡಿ ಊಟ ಮಾಡ್ಬೇಕಂತೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವೆ. ಆ ರೀತಿ ನಾವು ಎಚ್ಚರಿಕೆಯಿಂದ ಜೀವನ ಮಾಡಬೇಕು. ಜೀವನ ಭಾಳ, ಮಾನವ ಜನ್ಮ 84 ಲಕ್ಷ ಜೀವರಾಶಿಯ ನಂತರ ಬರ್ತದೆ. ಬಂದಾಗ ಬಹಳ ಜಾಗೃತಿಯಿಂದ ಜೀವನ ಮಾಡಿಕೊಂಡು ಮೋಕ್ಷದ ಕಡೆ ನಮ್ಮ ಲಕ್ಷ್ಯ ಇಟ್ಕೊಂಡು ಹೋಗಬೇಕು ಅಂಥೇಳಿ ಈ ಸಣ್ಣ ಸಣ್ಣ ಕಥೆಗಳಿಂದ ನಾವು ಕಲ್ಕೊಳ್ಬೇಕು, ಯೂತ್ಸ್ ಇದನ್ನು ತಿಳ್ಕೊಳ್ಬೇಕು. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.